ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಪರೋಟನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಬೇಸನ್ಗೆ 3 ಬೌಲಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸಹ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡ ನಂತರ ಇದನ್ನು ಒಂದು ಅರ್ಧ ಗಂಟೆ ಆದ್ರೂ ಹಾಗೇ ಮುಚ್ಚಿಟ್ಟು ಬಿಡಬೇಕು. ಆವಾಗ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ತಕ್ಷಣಕ್ಕೆ ಮಾಡೋ ಬದಲು ಒಂದು ಅರ್ಧ ಗಂಟೆ ಆದ್ರೂ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಆನಂತರ ನಾನಿಲ್ಲಿ ಅರ್ಧ kg ಮೂಲಂಗಿನ ತೊಗೊಂಡಿದ್ದೀನಿ. 5 ಮೂಲಂಗಿ ಸಿಪ್ಪೆನ ತೆಗೆದು ಈ ರೀತಿ ತುರ್ಕೊಳ್ತಿದ್ದೀನಿ. ಈ ರೀತಿ 5 ಮೂಲಂಗಿನೂ ನಾನು ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ನಾನು ಕಾಳು ಬಸಿಯೋ ಪಾತ್ರೆಗೆ ಹಾಕಿ ಇಟ್ಕೊಳ್ತೀನಿ. ಕೆಳಗಡೆ ಒಂದು ಬೌಲ್ ಇಟ್ಬಿಟ್ಟು ಮೇಲ್ಗಡೆ ಕಾಳು ಬಸಿಯೋ ಪಾತ್ರೆಗೆ ಇದನ್ನು ಹಾಕ್ಕೊಳ್ತೀನಿ. ಆವಾಗ ನೀರಿನ ಅಂಶ ಎಲ್ಲ ಕೆಳಗೋಗುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕಿರೋದ್ರಿಂದ ಇದು ಬೇಗ ನೀರು ಬಿಡುತ್ತೆ. ಈ ರೀತಿ ಹಾಕಿಟ್ಟು ನಾನು ಒಂದು ಅರ್ಧ ಗಂಟೆ ಇದನ್ನು ಎತ್ತಿಟ್ಕೊಳ್ತೀನಿ. ಮುಚ್ಚಿಟ್ಬಿಟ್ಟು ಎತ್ತಿಡ್ತೀನಿ. ಇದರಲ್ಲಿ ನಾವು ಇಲ್ಲಿ ಪರೋಟನ ಮಧ್ಯ ಭಾಗಕ್ಕೆ ಹಾಕಿ ಮುಚ್ಚಿ ಆನಂತರ ಒತ್ತುತ್ತಾ ಇರೋದು. ನೀವು ಇದಕ್ಕೆ ಹಾಕೋದ್ರಿಂದ ಗೋಧಿ ಹಿಟ್ಟು ಕಲಸುವಾಗಲೇ ಹಾಕ್ಕೊಂಡ್ರೆ ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ತೆಗಿಲೇಬೇಕು. ತೆಗೆಯೋದ್ರಿಂದ ಇದು ನೀರಿನ ಅಂಶ ಎಲ್ಲ ಹೋಗುತ್ತೆ. ನೋಡಿ, ಈ ರೀತಿ ಹಿಂಡಿ ತೆಗಿತಿದ್ದೀನಿ. ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನಾನು. ಈ ರೀತಿ ತೆಗೆದ್ರೆ ನಾವು ಒತ್ತುವಾಗ ತೆಗೆದೇ ಹಾಗೆ ಬಳಸಿದ್ರೆ ನೀರನ್ನೆಲ್ಲ ಹಾಗೆ ಹೊರಗಡೆ ಬರೋದ್ರಿಂದ ಅದು ಒತ್ತೋದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಈ ರೀತಿ ರಸನ ತೆಗಿಬೇಕು. ಈ ರಸನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಜೀರ್ಣಶಕ್ತಿಗೆ ಒಳ್ಳೆಯದಾದಂಥದ್ದು. ಹಾಗಾಗಿ ನಾನು ಒಂದು ಲೋಟಕ್ಕೆ ಹಾಕ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆಯೇ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಕಪ್ಪುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಕಪ್ಪುಪ್ಪು ಇಲ್ಲಾಂದರೆ ಮಾಮೂಲಿ ಉಪ್ಪನ್ನೇ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಿದು. ಇವಾಗ ನಾನು ಹಿಂಡಿ ಇಟ್ಕೊಂಡಂತಹ ಮೂಲಂಗಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಇಂಚಷ್ಟು ಶುಂಠಿನ ತುರಿದು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೆಯೇ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಮೂಲಂಗಿ ಸೊಪ್ಪು ಸಿಕ್ತು ಅಂದರೆ ಕೊತ್ತಂಬರಿ ಸೊಪ್ಪು ಬದಲಿಗೆ ಅದನ್ನು ಬಳಸ್ಕೋಬೋದು. ಅದನ್ನು ತುಂಬ ರುಚಿಕರವಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಾವೇನೀಗ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಆನಂತರ ನಾನಿಲ್ಲಿ ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಇಂಗನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಓಂಕಾಳು 1 ಸ್ಪೂನು ಸೇರಿಸ್ಕೊಂಡಿದ್ದೀನಿ. ಆನಂತರ ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ನೀವು ಮಕ್ಕಳು ಕೊಡೋದಾದರೆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ನೀವು ಅಚ್ಕಾರದ ಪುಡಿನೇ ಹೆಚ್ಚಿಗೆ ಬಳಸ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಇವಾಗ ಗರಂ ಮಸಾಲ ಪುಡಿನೂ ಸ್ವಲ್ಪ ಸೇರಿಸ್ಕೊಳ್ತೀನಿ. ಧನಿಯಾ ಪುಡಿ ಮತ್ತು ಜೀರಿಗೆ ಹಾಗೆಯೇ ನಾವು ಓಂಕಾಳನ್ನ ಹಾಕೋದ್ರಿಂದ ಇದ್ರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಧನಿಯಾ ಪುಡಿನೂ ಸೇರಿಸ್ಕೊಳ್ತಿದ್ದೀನಿ. ಧನಿಯಾ ಪುಡಿ ಎಲ್ಲದ್ದು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪುಡಿನ ಮೊದಲೇ ಹಾಕ್ಕೊಂಡಿದ್ದೆ. ಆನಂತರ ಇವಾಗ ಅರ್ಧ ಗಂಟೆ ನೆಂದಿದೆ ಇದು ಗೋಧಿ ಹಿಟ್ಟು. ಇವಾಗ ಈ ರೀತಿ ಉಂಡೆಗಳನ್ನ ತಗೊಂಡು ನಾವು ಚಪಾತಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪದಾಗಿ ತಗೊಂಡು ಈ ರೀತಿ ಮಾಡಿಕೊಂಡು ಇದರೊಳಗಡೆ ನಾವು ಮಿಕ್ಸ್ ಮಾಡಿಟ್ಕೊಂಡಂತಹ ಮೂಲಂಗಿ ತುರಿ ಏನಿದೆ ಅದನ್ನು ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡಿ ಆನಂತರ ಇದನ್ನು ಈ ರೀತಿ ನಾನು 4 ಪರೋಟಾಗೆ ಮೊದಲಿಗೆ ಮಾಡ್ಕೊಳ್ತಿದ್ದೀನಿ. ನೀವು ಮೂಲಂಗಿನ ನಾನೇನು ರಸ ತೆಗೆದೆ ಆ ರೀತಿ ತೆಗೆಯೋ ಬದಲು ಒಂದು ತೆಳು ಬಟ್ಟೆಗೆ ಹಾಕ್ಕೊಂಡು ಹಿಂಡ್ಕೊಳ್ಳೋದ್ರಿಂದನೂ ರಸನ ಆರಾಮಾಗಿ ತೆಗಿಬೋದು. ಆ ವಿಧಾನದಲ್ಲೂ ಟ್ರೈ ಮಾಡಿ ನೋಡಿ.
ಅದು ಸುಲಭವಾದ ವಿಧಾನ. ನೋಡಿ ಈ ರೀತಿ ಮುಚ್ಚಿ ಇಟ್ಕೊಳ್ತಿದ್ದೀನಿ. ಒಂದು 4 ಮೊದಲಿಗೆ ಮಾಡಿ ತೋರಿಸ್ತೀನಿ ನಾನು. ಈ ರೀತಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಈ ರೀತಿ ಮಾಡಿ ಇಟ್ಕೊಳ್ತೀನಿ. ಆನಂತರ ಇದನ್ನು ಒತ್ಕೊಳ್ತೀನಿ. ಈ ರೀತಿ ಮಾಡಿಕೊಂಡು ಒತ್ಕೊಳ್ತೀನಿ. ಒಂದು ಸ್ವಲ್ಪ ದಪ್ಪದಾಗೆ ಇರಲಿ, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಹಾಕಿರುವಂಥ ಸ್ಟಫಿಂಗು ಹೊರಗಡೆಗೆ ಬರುತ್ತೆ. ಈ ರೀತಿ ಮಾಡಿಕೊಂಡು ನಾನು ಬೇಯಿಸ್ಕೊಳ್ತಿದ್ದೀನಿ. ಈ ರೀತಿ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಭಾಗದಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಪರೋಟ ರೆಡಿಯಾಗುತ್ತೆ. ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.